ನಮಸ್ಕಾರ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಎಂಟ್ರಿ. ಹೌದು, ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರು ನೋಡ್ತಾ ಇರೋ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತಾ ಬನ್ನಿ. ಹೌದು, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಶರಾವತ್ ಬಂದರೆ ಭಾಳ ಚೆನ್ನಾಗಿರುತ್ತೆ. ಹೌದು, ಆಗಸ್ಟ್ 15 ಮತ್ತು 16 ತಾರೀಕು ಪ್ರೋ ಕಬಡ್ಡಿ ಆಕ್ಷನ್ ಇದೆ. PKL ಸೀಸನ್ 11 ಆಕ್ಷನ್ ಇದೆ. 2024 ಆಗಸ್ಟ್ 15 ಮತ್ತು 16ನೇ ತಾರೀಕು ಆಕ್ಷನ್ ಇದೆ. ಹೌದು, ಆ್ಯಂಡು ಬೆಂಗಳೂರು ಬುಲ್ಸ್ ತಂಡದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಟಾರ್ಗೆಟ್ ಮಾಡಿ ಪವನ್ ಶರಾವತ್ ಅವ್ರನ್ನ ಪಿಕ್ ಮಾಡಿದ್ರೆ ಭಾಳ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ತೆಲುಗು ಟೈಟನ್ಸ್ ತಂಡ ಇನ್ನೂ ಕೂಡ ರಿಟೈನ್ ಪ್ಲೇಯರ್ಸ್ ಮತ್ತು ರಿಲೀಸ್ ಪ್ಲೇಯರ್ಸ್ನ ಬಿಡುಗಡೆಯನ್ನು ಮಾಡಿಲ್ಲ. ತೆಲುಗು ಟೈಟನ್ಸ್ ತಂಡ ಪವನ್ ಶರಾವತ್ ಅವ್ರನ್ನ ಬಿಡುಗಡೆಯನ್ನು ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಟಾರ್ಗೆಟ್ ಮಾಡಿ ಪಿಕ್ ಮಾಡ್ಬೋದಾಗುತ್ತೆ. ಹೌದು, ಆ್ಯಂಡ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪವನ್ ಶರಾವತ್ ಅವರ ಬಂದರೆ ಟೀಮ್ ಅಂತೂ ಭಾಳ ಸ್ಟ್ರಾಂಗ್ ಆಗುತ್ತೆ ರೈಡಿಂಗಲ್ಲೂ ಕೂಡ. ಆ್ಯಂಡ್ ರೈಡಿಂಗಲ್ಲೂ ಕೂಡ ನಮ್ಮ ಟೀಮ್ ಭಾಳ ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಪವನ್ ಶರಾವತ್ ಅವರ ಬಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಟೀಮ್ ಇನ್ನು ಡಬಲ್ ಧಮಾಕ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಆ್ಯಂಡ್ ಇವರು ತಮಿಳ್ ತಲೆವಾಸ್ ತಂಡ ಮತ್ತು ತೆಲುಗು ಟೈಟನ್ಸ್ ತಂಡದಲ್ಲಿ ಕೂಡ ಇದ್ದಾರೆ. ತಮಿಳ್ ತಲೆವಾಸ್ ತಂಡದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡಿದರು. ಆ್ಯಂಡು ತೆಲುಗು ಟೈಟನ್ಸ್ ತಂಡದಲ್ಲೂ ಕೂಡ ಇವರು ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದರೆ ಭಾಳ ಚೆನ್ನಾಗಿರುತ್ತೆ. ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.